ಶುಭೋದಯ ಬೆಂಗಳೂರು, ಹೇಗಿದೆ ಎಲ್ಲರೂ? ಬನ್ನಿ ನಮ್ಮ ಸೋಷಿಯಲ್ ಎಕ್ಸ್ಪೆರಿಮೆಂಟ್ ಕಂಟಿನ್ಯೂ ಮಾಡೋಣ ಇವತ್ತಿಗೆ. ಇವತ್ತಿನ ವಿಡಿಯೋ ಸ್ವಲ್ಪ ಲಾಂಗ್ ಆಗ್ಬೋದು, ಯಾಕೆಂದರೆ ಅದು ಡಾಗ್ ರೆಸ್ಕ್ಯೂದೆಲ್ಲ ಮಾತಾಡ್ತೀನಿ. ಸೊ ಅದು ಸ್ವಲ್ಪ ಕ್ಲಿಪ್ಪಿಂಗ್ಸು, ಇಮೇಜಸ್ ಎಲ್ಲ ಹಾಕ್ತೀನಿ. ಗುಡ್ ನ್ಯೂಸ್ ಏನು ಅಂದರೆ ದ ಡಾಗ್ಸ್ ಆರ್ ಸೇಫ್, ರೆಸ್ಕ್ಯೂಡ್. ಸೊ ಅದರದ್ದು ಕಂಪ್ಲೀಟು ಡೀಟೇಲ್ಸ್ ನಾನು ಇವತ್ತಿನ ವೀಡಿಯೋದಲ್ಲಿ ಕೊಡ್ತೀನಿ. ಸೊ ಲೆಟ್ಸ್ ಬಿಗಿನ್. ಇದು ಒನ್ ವೇ ಬೋರ್ಡು, ಜನ ಅದು ಒನ್ ವೇಲಿ ಹೋಗ್ತಾ ಇದ್ದಾರೆ. ಬನ್ನಿ, ಹೆಲ್ಮೆಟ್ ಹಾಕ್ದಲೇ ಒನ್ ವೇನಲ್ಲಿ ಗಾಡಿ ಓಡಿಸ್ಕೊಂಡು ಟ್ರಿಪಲ್ ರೈಡಿಂಗ್ ಮಾಡಿಕೊಂಡು ಮಕ್ಕಳನ್ನ ಹೆಲ್ಮೆಟ್ ಹಾಕ್ದಲೇ ಕೂಡಿಸ್ಕೊಂಡು ಓಡಿಸೋರು ಎಷ್ಟು ಜನ ಇದ್ದಾರೆ ನೋಡೋಣ. ನೋಡಿ, ಇಲ್ಲೊಬ್ರು, ಎರಡು, ಇದು ಏಥರಲ್ಲಿ ಜಿಪ್ ಮೋಡ್ ಹಾಕಿಲ್ಲ ಅಂದ್ರೆ ಅಪ್ಪಲ್ಲಿ ಹೋಗೋದಲ್ಲ ಗಾಡಿ. ಇಷ್ಟಾನಲ್ಲಿ ಏನು ಗಾಡಿ ಪ್ರಾಬ್ಲಮ್ ಗೊತ್ತಾಗಲ್ಲ. ವ್ಯಾನ್ಗಳು ಕಾರ್ ಮಧ್ಯೆ ಬ್ಲಾಕ್ ಆಗೋದ್ರಿಂದ ನನಗೆ ಕರೆಕ್ಟಾಗಿ ವೈಲೇಷನ್ಸ್ ರೆಕಾರ್ಡ್ ಮಾಡೋಕ್ಕೆ ಆಗ್ತಿಲ್ಲ ಅನ್ಸುತ್ತೆ. ಆದರೂ ಸಿಗ್ತಾರೆ ವೈಲೇಟರ್. ನೋಡಿ, ಹೇಳಿದ ತಕ್ಷಣ ಸಿಗ್ತದೆ ನೋಡಿ. ಇಲ್ಲಿ ಗಾಡಿ ಒಂದೇ, 2, 3, 4ನೇ ಗಾಡಿ ಒನ್ ವೇ. ಇದೊಂದು 5ನೇ ಗಾಡಿ ಒನ್ ವೇ. ಇಲ್ಲೊಂದು ಹೆಲ್ಮೆಟು ಹಾಕಿಲ್ಲ. Children not wearing helmet. 7th vehicle one way. ಆಲ್ ರೈಟ್, ಬನ್ನಿ ನಮ್ಮ ವೀಡಿಯೋಲ್ಲಿ ಪಾಸ್ ಮಾಡೋಣ. ಮತ್ತೆ ರಿಟರ್ನ್ ಹೋಗ್ಬೇಕಾದ್ರೆ ಲೈಸೆನ್ಸ್ ಕ್ಯಾಪ್ಚರ್ ಮಾಡಿಕೊಂಡು ಅದು ಡಾಗ್ ರೆಸ್ಕ್ಯೂಸ್ ಎಲ್ಲ ಫುಲ್ ಹೇಳ್ತೀನಿ. ದಯವಿಟ್ಟು ವೀಡಿಯೋ ಫುಲ್ಲು ಎಂಡ್ವರೆಗೂ ನೋಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸ್ಟೇ ಟ್ಯೂನ್. ವೆಲ್ಕಮ್ ಬ್ಯಾಕ್. ಬನ್ನಿ ನಮ್ಮ ರಿಟರ್ನ್ ಜರ್ನಿನಲ್ಲಿ ವೈಲೇಷನ್ಸ್ ಎಷ್ಟು ನಡೀತೆ ಅಂತ ನೋಡೋಣ.
ಒನ್ ವೇ ವೈಲೇಷನ್ಸ್ ಇದರಿಂದ ಕಾಣಿಸ್ಬೋದು. ಬನ್ನಿ ನೋಡೋಣ. ಅಂದಹಾಗೆ ಲಾಸ್ಟ್ ವೀಕು ರಿಮೈನಿಂಗ್ ಪಪ್ಪೀಸ್ ಇತ್ತಲ್ವ, ಅದೆಲ್ಲ ಅವರು ನಮ್ಮ ಬೀಜ ತಂದಿದ್ದ ನೋಡಿ ಒಂದೇ. ಸೊ ಅದನ್ನು ರೆಸ್ಕ್ಯೂ ಮಾಡಿ ಸೇಫ್ ಅರ್ತ್ಗೆ, ಆಮೇಲೆ ಚಾಲಿ ಅನಿಮಲ್ ರೆಸ್ಕ್ಯೂ ಇಲ್ಲಿಗೆ ನಾವು ಕಳಿಸಿದ್ವಿ. ಅವ್ರ ಕಡೆ ಯಾವುದೋ ಒಬ್ಬರು ಲಾಯರ್ ಬಂದಿದ್ದು. ಆ್ಯಂಡ್ ದಟ್ ಲಾಯರ್ ವಾಸ್ ವೆರಿ ಓ ಇಲ್ಲಿ ರೋಡ್ ಓಪನ್ ಆಗ್ಬಿಟ್ಟಿದೆ, ವೆರಿ ಗುಡ್, ಸ್ಟ್ರೈಟ್ ಹೋಗೋಣ ಬನ್ನಿ. ನೋಡಿ ಇನ್ನೊಂದು ಗಾಡಿ ಬಂದೆ. ಆ್ಯಂಡ್ ದಟ್ ಲಾಯರ್ ವಾಸ್ ವೆರಿ ನಟೋರಿಯಸ್. ನಮ್ಮ ಮೇಲೆ ಕೂಗಾಡ್ತಾ ಇದ್ದ, ಏನು ನೀವು ಹಂಗೆ ಮಾಡ್ತೀರಾ, ನಾಯಿಗಳಿಗೆ ಸುಮ್ಮನೆ ಹೊಡೆದ್ರೆ ಏನಾಯಿತು, ಇಷ್ಟು ಕಡೆ ಅದು ಕೇಸ್ ಆಗ್ತದ. ಆಮೇಲೆ ಇನ್ನೇನೋ ಬೇಡದ ಪದಗಳು ಉಪಯೋಗಿಸಿದವನು, ಪದ ಬಳಕೆಗಳು ಆಯ್ತದೆ, ಬೇಡದೆಲ್ಲ ಮಾತಾಡ್ತಾ ಇದ್ದ. ಸೊ ನಮಗೆ ಫಸ್ಟು ಆ ಪಪ್ಪೀಸ್ ಸೇಫ್ ಆಗೋದು ನಮ್ಮ ಪ್ರಯಾರಿಟಿ ಅಲ್ವಾ. ಸೊ ಬೈಸ್ಕೊಂಡು ಮಾಡಿಕೊಂಡು ಹೆಂಗೋ ಅವ್ರಿಗೆಲ್ಲ ಒಳ್ಳೆ ಶೆಲ್ಟರ್ ಕೊಟ್ಟಿದ್ದಾಯಿತು ಪಪ್ಪೀಸ್ಗೆಲ್ಲ. ಎಲ್ಲ ಒಂದ್ಮೇಲೆ ಬರ್ತಾರೆ. ನಿನ್ನ ವಯೋಲೇಟರ್ದು ಫೋಟೋ, ಲಾಯರ್ದು ಕ್ಲಿಪ್ಪಿಂಗು ಹಾಕ್ತೀನಿ, ಇದೇ ವಿಡಿಯೋನಲ್ಲಿ ಹಾಕ್ತೀನಿ, ದಯವಿಟ್ಟು ನೋಡಿ. ವಯೋಲೇಟರ್ದು ಫೋಟೋ ಕೂಡ ಹಾಕಿದ್ದೀನಿ. ಸೊ ಬನ್ನಿ ನೋಡಿ ಒಂದು ಅದಾದ್ಮೇಲೆ ರೀಸೆಂಟಾಗಿ ಅಪ್ಡೇಟ್ ಏನು ಬಂತು ಅಂತಂದರೆ, ಅಬ್ಯೂಸರ್ ವಾಪಸ್ ಕ್ಯೂಪಾಗಿ ಹೋಗ್ಬಿಟ್ಟು ನಮ್ಮದು ನಾಯಿಗಳನ್ನ ರಿಟರ್ನ್ ಮಾಡಿ ಅಂತ ಕೇಳಿದಾಗ ಕ್ಯೂಪ್ ಅದು ಕಳಿಸಿಲ್ಲ ಅಂತಂದ್ಬಿಟ್ಟು ವಾಪಸ್ ಅಬ್ಯೂಸರ್ನ ಮನೆಗೆ ಕಳಿಸಿದ್ದಾರೆ. ಸೊ ಯಾವ್ಯಾವುದು ಪಪ್ಪೀಸ್ ರೆಸ್ಕ್ಯೂ ಆಗಿದೆ, ಫಸ್ಟ್ ಅದಕ್ಕೆ ನಾವೀಗ ಅಡಾಪ್ಷನ್ಗೆ ರಿಕ್ವೆಸ್ಟ್ ಕಳಿಸಿ ಜನ ಅಡಾಪ್ಟ್ ಮಾಡಿದ್ರೆ ದೀಸ್ 9 ಪಪ್ಪೀಸ್ ವುಡ್ ಬಿ ಹ್ಯಾಪಿ ಫಾರ್ ಎವರ್. ಬಿಫೋರ್ ಇದು ಹೆಲ್ಮೆಟು ಹಾಕಿಲ್ಲ. ಆ 9 ಪಪ್ಪೀಸಲ್ಲಿ 2 ಆಲ್ರೆಡಿ ಅಡಾಪ್ಟ್ ಆಗಿದೆ. ಸೊ ಇನ್ನೂ 6 ಪಪ್ಪೀಸ್. ಸಾರಿ, ಇನ್ನೂ 7 ಪಪ್ಪೀಸ್ ನೋಡಿ ಬಂದೆ. 1 2 3 ಶೀಟ್ಸು ಮತ್ತು 4 ಗೋಲ್ಡನ್ ರಿಟ್ರೀವರ್ ಇನ್ನೂ ಅಡಾಪ್ಟ್ ಆಗೋದು. ಒನ್ ವೇ ವೆಹಿಕಲ್ ನೋಡಿ ಒನ್ ವೇ ವೆಹಿಕಲ್. ಸೊ ಇನ್ನೂ 7 ಪಪ್ಪೀಸ್ ಅಡಾಪ್ಟ್ ಆದರೆ ಆಲ್ ದ 9 ಪಪ್ಪೀಸ್ ವಿಲ್ ಹ್ಯಾವ್ ಅ ಹ್ಯಾಪಿ ಹೋಮ್. ಆ್ಯಂಡ್ ನನ್ನ ರಿಕ್ವೆಸ್ಟ್ ಏನು ನನ್ನ ವ್ಯೂವರ್ಸಲ್ಲಿ ಅಂತಂದರೆ, ದಯವಿಟ್ಟು ಅನಿಮಲ್ಸ್ನ ಶಾಪ್ ಮಾಡಬೇಡಿ. ಡೋಂಟ್ ಶಾಪ್, ಅಡಾಪ್ಟ್. ಬೆಕ್ಕು, ನಾಯಿ, ಪಕ್ಷಿಗಳು ಎಲ್ಲದನ್ನು ಅಡಾಪ್ಟ್ ಮಾಡಿ. ಸೇಲ್ ಮಾಡಬೇಡಿ, ಶಾಪ್ ಮಾಡಬೇಡಿ. ಇದರಿಂದ ಬೀಳೋದು ತುಂಬ ಕಮ್ಮಿ ಆಗ್ತದೆ. ಇಲ್ಲೀಗಲ್ ರಿಪ್ರೊಡಕ್ಷನ್ ಆಫ್ ಅನಿಮಲ್ಸ್ ಕಮ್ಮಿ ಆಗುತ್ತೆ. ಯಾಕೆ ಇದೆಲ್ಲ ದೇವರು ನಮ್ಗೆ ಹೆಂಗೆ ಕೊಟ್ಟ ಹಂಗೆ ನಾವು ಉಳಿಸ್ಕೊಳ್ಳೋಣ ಅಷ್ಟೇ. ನಾವೇನು ಎಕ್ಸ್ಟ್ರಾ ಹ್ಯೂಮನ್ ಇಸ್ ಗ್ರೇಟ್ ಅಂತ ಪ್ರೂವ್ ಮಾಡೋ ಕೆಲಸ ಇಲ್ಲ. ಅದನ್ನ ದೇವರಿಗೂ ಪ್ರೂವ್ ಮಾಡೋ ಕೆಲಸ ಇಲ್ಲ, ಅನಿಮಲ್ಸ್ಗೂ ಪ್ರೂವ್ ಮಾಡೋ ಕೆಲಸ ಇಲ್ಲ ಹ್ಯೂಮನ್ಸ್ ಆರ್ ಗ್ರೇಟ್ ಅಂತ. ಅವನ್ನೆಲ್ಲ ಸೇವ್ ಮಾಡಿಬಿಟ್ಟು ವಿ ಆರ್ ಕೈಂಡ್ ಅಂತ ಪ್ರೂವ್ ಮಾಡಿದ್ರೆ ಸಾಕು. ಆಲ್ ರೈಟ್, ಬನ್ನಿ ನಮ್ಮ ವಿಡಿಯೋ ಎಂಡ್ ಮಾಡೋಣ. ದಯವಿಟ್ಟು ನಿಮ್ಮ ಥಾಟ್ಸು ಎಲ್ಲ ಶೇರ್ ಮಾಡಿ ಕಮೆಂಟ್ಸಲ್ಲಿ, ಓದ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಟೇಕ್ ಕೇರ್, ಖುಷಿಯಾಗಿರಿ, ಹ್ಯಾಪಿಯಾಗಿರಿ. ಬಾಯ್.